ಬಲಿಯುವುದು. ಆದರೆ ಮನುಷ್ಯರಿಗೆ ಸಹಜವಾದಂಥ ನಾನು ಎನ್ನುವಂಥ ಭಾವವನ್ನು ಬಲಿಯುವ ಮೂಲಕವಾಗಿ ನಾನಾಗಿದ್ದರೆ ಏನನ್ನು ಮಾಡಬಲ್ಲೆ, ರಾಮನ ಸ್ಥಾನದಲ್ಲಿ ನಾನಿದ್ರೆ ಮಾಡುತ್ತಿದ್ದೆ ಎನ್ನುವ ಹೇಳಿಕೆಯನ್ನು ಕೊಡುತ್ತಾ ಕಿರಿದು ಬಲವುಳ್ಳವರು ನೀವೆಂಬುದೇ ಅರಿವಾಯಿತು ಎನ್ನುವಲ್ಲಿಗೆ ನಿನ್ನ ಮಾತನ್ನು ಕೊನೆಗೊಳಿಸಿದೆಯಲ್ಲ ನೀನು. ರಾಮನ ಸೇತುವೇನು, ಸೇತುವಿನ ಮಹತ್ವಿಕೆ ಏನು, ಅಥವಾ ಸೇತುಬಂಧದ ಕುರಿತಾಗಿ ಲೋಕವಿಸ್ತೃತವಾದಂಥ ಕೀರ್ತಿ ಏನು, ಅದರ ಸತ್ವವೇನು, ಆಳವೇನು, ಇದೆಲ್ಲವೂ ಲೋಕ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಡೆದಿದೆ. ಅದನ್ನು ನಾವು ರಚಿಸಿದ್ದೇವೆ ಎನ್ನುವ ಹೇಳಿಕೆಯನ್ನು ಕೇಳಿ ಅದರ ಕುರಿತಾಗಿ ಒಂದು ಗುಣಾತ್ಮಕವಾದ ಭಾವಕ್ಕಿಂತ ಹೆಚ್ಚು ಸೇತುವೆಯನ್ನು ಕಡೆಗಣಿಸದೆ ಹೋದರೂ ನೀವು ಹೀಗೆ ಎನ್ನುವಂತೆ ಕಡೆಗಣಿಸುವಿಕೆಯ ಮಾತು ಬಂತು ಎನ್ನುವುದನ್ನು ನನಗೆ ಏನು ಕಾಣುತ್ತದೆ ಗೊತ್ತಾ? ಏನು ಕಾಣುತ್ತದೆ? ಮಾನವನಾದಂಥ ನಿನ್ನಲ್ಲಿ ತುಂಬಿರುವುದು ಗರ್ವ. ಇನ್ನು ಹೇಳಬೇಕು, ಗರ್ವದ ಸಾನುವ ನೀನಡರಿ, ಗರ್ವದ ಗಿರಿಯ ತುದಿಯನ್ನು ಏರಿ ಮಾತನಾಡಿದ ಹಾಗುಂಟು ನೀನು ಈ ಕಾಲಕ್ಕೆ. ಏನು ಗೊತ್ತು ಹನುಮನ ಬಗ್ಗೆ ನಿನಗೆ? ಅವನ ಸಾಹಸದಲ್ಲಿ ಹಿನ್ನೆಲೆ ಇರಬಾರಂತ ಶಕ್ತಿಯೇನು, ಶ್ರದ್ಧೆಯೇನು ಎನ್ನುವುದನ್ನು ಯೋಚನೆ ಮಾಡು. ಸೀತಾನ್ವೇಷಣೆಯನ್ನು ಮಾಡಬೇಕು ಎನ್ನುವಂತೆ ರಾಮದೇವರು ಹೇಳಿದ ಕಾಲಕ್ಕೆ ಅನುರೂಪನಾಗಿ ಗಿರಿಯಿಂದ ಲಂಘಿಸಿ ಲಂಕೆಯನ್ನು ಸೇರಿ ಸೀತೆಯನ್ನು ಕಂಡು ಚೂಡಾಮಣಿಯನ್ನು ತಂದು ಮತ್ತೆ ರಾಮದೇವರಿಗೆ ಕೊಟ್ಟವನು. ಆ ಕಾಲಕ್ಕೆ ನದಿ ಮಧ್ಯದಲ್ಲಿ, ಸಮುದ್ರ ಮಧ್ಯದಲ್ಲಿ ಸಿಕ್ಕಿದ ಹಲವರನ್ನು ಸಾಧ್ಯದವ ತಾಟಕಿಯನ್ನು ನಿಗ್ರಹಿಸಿದಂಥ ರಾಮನ ಶರಣ ನಾನು. ಲಂಕಿಣಿಯನ್ನು ಬಡಿದು ಕೆಳಗಿದವ, ತೃಣಮುಂದಿಯ ಮೃದು ವರ್ಷಗಳನ್ನು ದರ್ಶನ ಮಾಡಿದ, ಅಷ್ಟು ಎತ್ತರದ ಕೀರ್ತಿಯನ್ನು ಸಾಗಿಸಿದ ನಾವು ಕಟ್ಟಿದಂಥ ಆ ಸೇತು ನಮ್ಮ ಸಾಹಸವನ್ನು ಕಂಡಾಗ ಅಥವಾ ನನ್ನ ನೆಲೆಯನ್ನು ಕಂಡ್ರೆ ಸುರರಲ್ಲಿ, ನರರಲ್ಲಿ, ಉರಗರಲ್ಲಿ ನನ್ನ ಬಲವನ್ನು ಎದುರು ಇರಿಸಿಕೊಂಡು ಗೆಲ್ಲುವವರು ಯಾರಿದ್ದಾರೆ ಅಂತ ಬೇಕೋ ಬೇಡ? ಅದು ಹೇಳುದು ನೀನೆ. ಒಂದು ಪರ್ವತ ಹೊತ್ತದ್ರಿಂದ ಕೈಕಾಲು ಒಳಗೆ ಹೋಯ್ತು ಹೇಳಿದ್ದು ನೀನು. ಅದಕ್ಕೆ ನಾನೆಂತದ್ದು ಮಾಡುದು? ಎಂತದ್ದು? ಈಗ ಅಷ್ಟೆಲ್ಲ ಮಾಡುವ ಹನುಮಂತ ಅಂತಲೇ ನಾನು ನಿನ್ನ ಹತ್ರ ಹೇಳಿದ್ದು ಮೊದಲು. ಇಲ್ಲ, ಪರ್ವತ ಹೊತ್ತು ಕೈಕಾಲ ಒಳಗೆ ಹೋಗಿದ್ದು ಹೇಳ್ತೀನಿ. ಹಾಗಿದ್ರೆ ಯಾವುದನ್ನು ನಂಬಬೇಕು? ಯಾವುದೋ ಕಾಲದ ಸತ್ಯತೆಯನ್ನು ವಿಶ್ವಾಸ ಅಂತ ನಂಬಬೇಕಾದ ನೀನು ಈ ಕಾಲಕ್ಕೆ ಈ ರೀತಿ ಆಕಾರ ಕಂಟು ಎನ್ನುವ ಹಾಗೆ ದೇಹದಿಂದಲೇ ಅಳತೆ ಮಾಡುವ ಮೂಲಕವಾಗಿ ಕಡೆಗಣಿಸಿದೆ. ನಾನು ಒಂದು ನಿರ್ಣಯಕ್ಕೆ ಬರಬೇಕಾಗ್ತದೆ. ಎಂತದ್ದು? ಒಂದು ಹನುಮಂತನ ಸತ್ವ ಅಲ್ಲ, ಹಳೆಯ ಕಥೆ, ಅದು ಮುಗಿದು ಹೋಯ್ತು. ಈಗ ಇಲ್ಲ, ಈಗ ಇದೆ ಕೈಕಾಲು ಮುರುಡಿ ಬಿದ್ದು. ಏನು ಮಾಡಿ ಏನು ಗೊತ್ತಾ? ಆದರೆ ಚರಾಚರವಾದಂತಹ ಜಗತ್ತನ್ನೇ ಮುಕ್ಕಿಯೇನು ಮುಕ್ಕುವೆ ಜಗವನು. ಸಕಲ ಜೀವರ ಪ್ರಾಣವನ್ನು ಸೆಳೆದುಕೊಂಡು ಹೋಗುವ ಪಾಶಧಾರಿಯ ಅಂತ ಯಮನನ್ನಾದ್ರ ತೆಕ್ಕಿ ಬರೆಸಿ ಎಸೆದೇನು. ಆಮೇಲೆ ಮೃತ್ಯುಜುಹಾಗ್ರಾಹಿಯಾಗಿರುವಂತಹ ಭೈರವನ ನಾಲಿಗೆಯನ್ನು ಎಳೆದು ಅವನೆದಿಗೆ ಸಿಕ್ಕಿಸಿ ಇನ್ನಿಲ್ಲ ಎನ್ನುವ ಹಾಗೆ ಮಾಡಬಲ್ಲ ಸಾಮರ್ಥ್ಯ ತಕ್ಕುಟೌಳಿಗದ ಮಾತನಾಡದೆ ನಿಲ್ಲಿಸು ಮನೆ. ಹನುಮಂತನ ಸತ್ವದ ಬಗ್ಗೆ ನಮ್ಮದು ಆಕ್ಷೇಪ ಅಲ್ಲ, ಪುಣ್ಯ. ನಾನು ಹೇಳಿದ್ದು ನಾನು ಕಣೆಯಲ್ಲಿ ಕಟ್ಟುತ್ತೇನೆ ಅಂತ. ಎಂತದ್ದು? ಕಣೆಯಲ್ಲಿ ಇದಕ್ಕೆ ಎಣೆಯ ಸೇತುವ ಇದೇ ಯೋಗ್ಯತೆ ಅಂತ ಆಡುವುದಲ್ಲ. ಇಂಥದೇ ಸೇತುವೆಯನ್ನು ಸೇನು
ರಾಮನಿಂದ ನಿರ್ಮಿಸಲ್ಪಟ್ಟ ಸೇತುವೆಗೆ ಎಣೆಯಹ ಸೇತುವನ್ನು ಮಾಡ್ತೇನೆ. ಕಣೆಯಲ್ಲಿ ನಾನಿದಕ್ಕೆ ಎಣೆಯಹ ಸೇತುವ ನೀನು ಬಲಿವೇನೆಂಬ ಮಾತು ಹೇಗಾಯಿತು ಗೊತ್ತೋ? ಇದು ಕೇವಲ ಬಡಿವಾರವಾಗ್ತದೆ ಬಿಟ್ಟರೆ ಬೇರೇನೂ ಆಗುವುದಿಲ್ಲ. ಲೋಕದಲ್ಲಿ ಯಾವನೋ ಒಬ್ಬ ಒಂದಷ್ಟು ದನವಿದ್ದವ, ನಾನೇ ಶ್ರೀಪತಿ ಅಂತ ಹೇಳಿಕೊಂಡು ಬಂದ ಹಾಗೆ, ಮೂಲತಃ ಶ್ರೀಪತಿಯಾಗಿ ಒಬ್ಬ ಇದ್ದಾನೆಂಬ ಅರಿವಿಲ್ಲದೆ ತನ್ನಲ್ಲಿರುವುದೇ ಹೆಚ್ಚುಗಾರಿಕೆ ಉಳ್ಳದ್ದು, ಕೋದಂಡ ದೀಕ್ಷಾ ಗುರುವ ಅಂತ ರಾಮಭದ್ರನಿಗೆ ಎಣೆಯಾದಂತ ಒಂದು ನಡೆ ನನ್ನಿಂದ ಆದೀತು ಎನ್ನುವಂತ ಹುಡುಗ ನಿನ್ನ ಬಡಿವಾರದ ಮಾತು ಬಿಡು. ನಾನು ಒಂದು ಶರ ತೊಟ್ಟರೆ ಸಾಕು. ಶರನೇ ಕಟ್ಟಿದ ಸೇತುವ ಶರದಲ್ಲಿ ನೀನಿದ ಕೆಣೆಯ ಸೇತು ಅಂತ ಆಡಿದ್ದಲ್ವೋ? ತೊಟ್ಟ ಶರ. ಹಾ, ಒಂದೇ ಶರ ಅಥವಾ ತೊಡುವ ಶರ. ತೊಟ್ಟ ಶರದಿ ನೀನಿಂತಹುದೇ ಮತ್ತೊಂದು ಅಂತ ಹಿಂದೆ ರಚಿಸಿದ ಅಂತಹ ಸೇತುವನ್ನೇ ಮತ್ತೊಮ್ಮೆ ರಚಿಸಿದೆ ಎಂದಾದರೆ ನನ್ನ ಕಣ್ಣಿಗೆ ಕಂಡ ಮರುಕ್ಷಣದಲ್ಲಿ ನನ್ನ ಪಾದದಲ್ಲಿ ಮೆಟ್ಟಿ ಮುರಿದೇನು. ಮಾತಾಡ್ತಾನವ. ಅಲ್ಲ, ಇದೀಗ ನಿನಗೆ ಮತ್ತೆ ಮರ್ಕಟ ಅಂತ ಹೇಳಿದೆ, ಬೇರೆ ದಾರಿ ಉಂಟ? ಎಂತದ್ದು? ಹನುಮಂತನಾಗ್ಲಿ ಮತ್ತೊಬ್ಬನಾಗ್ಲಿ ಜಾತಿ ಸಹಜವಾದಂತಹ ಬುದ್ಧಿ ಬಿಟ್ಟು ಹೋಗುತ್ತದ. ಇಲ್ಲದಿದ್ರೆ ಏನು ಚಾಪಲ್ಯವನ್ನು ಕಾಣಿಸುವುದಕ್ಕೆ ಹೊರಟೇ ಅಲ್ಲ ನೀನೀಗ. ಇದಕ್ಕಿಂತ ಮೊದಲು ಸ್ಥಿರವಾಗಿ ಕುಳಿತಂತಹ ನೀನು ಈಗ ಚಂಚಲತ್ವವನ್ನು ನನ್ನ ಮುಂಭಾಗದಲ್ಲಿ ಪ್ರಕಟಿಸಿದೆ. ಯಾಕೆ ದೇಹ ಶೈಥಿಲ್ಯವನ್ನು ಹೊಂದಿತು ಅನ್ನುವ ಪ್ರಶ್ನೆಗೆ ನೀನು ಕೊಟ್ಟ ಉತ್ತರ ಎಂತದ್ದು? ಕಲ್ಲು ಪರ್ವತ ಹೊತ್ತದ್ರಿಂದ ಆಯಿತು. ಈಗ ಎಲ್ಲಿಂದ ನಿನಗೆ ತ್ರಾಣ ಬಂದದ್ದು? ಹಾಗಿದ್ರೆ ಏನು, ಯಾವನ ಒಬ್ಬ ಹೊಸ ಹುಡುಗ ಎಂತದೋ ಕೇಳ್ತಾನೆ, ಹೋಗ್ಲಿ ಒಂದು ಹಾರಿಕೆಯ ಉತ್ತರ ಕೊಟ್ಟು ನನ್ನನ್ನು ಕಳಿಸಬಹುದು ಅಂತ ಆಲೋಚನೆ ಮಾಡಿದ್ಯಾ? ಹನುಮಂತನಾಗಲಿ ಮತ್ತೊಬ್ಬ ಆಗಲಿ ಹೇಳಿದ್ದು ಸುಳ್ಳಾವುದು ಅಲ್ವಾ? ಈಗ ನಿಜವಾಗಿ ನಿನ್ನ ಕೈಕಾಲು ಒಳಗೋಗಿದೆ. ಒಳಗೋದ್ರೆ ಮತ್ತೆ ಈಗ ಎದ್ದು ನಿಂತದ್ದು ಹೇಗೆ ನೀನು? ಅದು ಬೇಕಾದಾಗ ಹೊರ ಬರಿಸಬಲ್ಲೆ. ಅದನ್ನ ಹೇಳ್ಬೋದಿತ್ತಲ್ಲ ನಿನಗೆ. ನನ್ನ ಇಷ್ಟ, ನಾನು ಹೇಗೆ ಬೇಕಾದ್ರೆ ಜುಣುಗಿನಾಗಿರ್ತೇನೆ, ಐರಾವತದಾಗಿರ್ತೇನೆ, ನಿನಗೆ ಎಂತದಕ್ಕಪ್ಪ? ಹೋಗಪ್ಪ ಹೇಳಿದ್ರೆ ನಾನು ಹೋಗ್ತಿರ್ಲಿಲ್ವ? ಒಂದು ಕಾರಣ ನೀನು ಕೊಟ್ಟದ್ದು ಹೇಗೆ? ರಾಮನ ಸೇತುವೆಗಿಂತ ನಿಮ್ಮ ಕಲ್ಲು ಹೊರುವ ಕೆಲಸವೇ ದೊಡ್ಡದಾಯ್ತಲ್ಲ. ಅಲ್ಲ, ಯಾವುದು ದೊಡ್ಡದಾಗಬೇಕಾದದ್ದು ಅನ್ನೋದು ಮುಖ್ಯ ಇರುವುದು. ಈಗ ಹೇಗೆ ಬೆರಳಿಗಿಂತ ಉಂಗುರವೇ ದೊಡ್ಡದಾದ ಹಾಗೆ. ಉಂಗುರ ದೊಡ್ಡದೆ, ಆದ್ರೆ ಬೆರಳಿಗಿಂತ ದೊಡ್ಡದಾದ್ರೆ ಹಾಕುದು ಹೇಗೆ ಅದನ್ನು? ಈಗ ನೀವು ಮಾಡ್ಲಿಕ್ಕೆ ಹೊರಟದ್ದು ಅದನ್ನು, ಅಥವಾ ನೀನು ಮಾಡ್ಲಿಕ್ಕೆ ಹೊರಟದ್ದು ಅದನ್ನು. ರಾಮ ಸೇತು ನಮಗೂ ಗೌರವ ಉಂಟು, ಅಲ್ಲಿದ್ರೆ ಮಂದಿ ಇಲ್ಲಿ ಮುಳುಗಿದ್ಯಾಕೆ? ಸೇತು ಮೂಲ ಅನ್ನುವ ಕಾರಣಕ್ಕೆಲ್ಲೂ ಮುಳುಗಿದ್ದು. ಆದರೆ ಈಗ ರಾಮ ಕಟ್ಟಿಸಿದ ಸೇತುವೆಗಿಂತ ಹೊತ್ತ ನಿಮ್ಮದ್ದೇ ತ್ರಾಣ ಹೆಚ್ಚು ಅನ್ನುವ ಹಾಗೆ ನೀನು ಆಡಿದಿ. ಕೈಕಾಲೆಲ್ಲ ಒಳ ಹೋಗಲಿಕ್ಕೆ ಕಾರಣ ಆದದ್ದು ಅಲ್ವ? ಅದಕ್ಕೆ ಹೇಳಿದ್ದು ನಿನ್ನನ್ನು ಮರ್ಕಟ ಬುದ್ಧಿ ಮಾಡಿದ್ದಿ, ಚಾಂಚಲ್ಯವನ್ನು ಕಾಣಿಸಲಿಕ್ಕೆ ಹೊರಟಿದ್ದಿ. ಈಗ ಹೇಳುತ್ತಿ ತೊಟ್ಟ ಶರದಿ ನೀ ಕಟ್ಟಿಗ ಸೇತುವನ್ನು ಇಟ್ಟಿಸೆ, ತಟ್ಟನೆ ಪಾದದಿ ಮೆಟ್ಟಿ ಮುರಿವೆ. ಮುರಿಲಿಕ್ಕಾಗದಿದ್ರೆ, ನಿನ್ನೀಗ ಮುರಿಯುವುದಕ್ಕಾಗದೆ ಹೋದ್ರೆ, ಮುರಿಲಿಕ್ಕಾಗದಿದ್ರೆ ಎಷ್ಟು ಸಲ ಕಟ್ಟದೇನೆ ಗೊತ್ತಾ?
ಅಲ್ಲ, ನನ್ನದಾದಂತಹ ಸಾಮರ್ಥ್ಯ ವಿಶೇಷಕ್ಕನುಸಾರವಾಗಿಯೇ ಬಂದದ್ದು. ನಾನು ಹೊಂದಿದಂತಹ ಧನುರ್ವಿದ್ಯೆಯಲ್ಲಿ ನಾನು ಹೊಂದಿರುವಂತಹ ಶ್ರದ್ಧೆ ನಂಬುಗೆಯ ಕಾರಣದಿಂದಲೇ ಬಂದದ್ದು. ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ. ಯಾಕೆಂದ್ರೆ ಒಂದು ಸಲ ಆಕಸ್ಮಿಕಕ್ಕೆ ಎಂಥದ್ದು ಆಗಿ ಹೋಗ್ತದೆ, ಅದು ಆಕಸ್ಮಿಕ ಅಂತ ಹೆಸರು ಅಲ್ವ. ಎರಡು ಸಲ ಅದು ಅನುಭವದಿಂದಲೇ ಸಿದ್ಧವಾಗುತ್ತದೆ ಅನ್ನುವಂತಹ ನಿರ್ಣಯ ಇಲ್ಲ. ಒಂದು ಹೋಯ್ತಲ್ಲ ಅನ್ನುವುದಕ್ಕಾಗಿ ಮತ್ತೊಂದು, ಆ ಕುರಿತಾದ ನನ್ನ ಅನುಭವ ಸಿದ್ಧತೆಯ ನಿರ್ಣಯಕ್ಕಾಗಿ 3 ಬಾರಿಗೆ ಗೈವೇನದರನು. 3 ಸಲ ಅಲ್ಲ, 3 ಸಲ ಕಟ್ಟಿಯೇನು ಅಂತ, ಅದಕ್ಕಿಂತ ಹೆಚ್ಚಾಗುವುದಿಲ್ಲ ಅಂತಲ್ಲ. ಇವತ್ತಿಗಷ್ಟು ಸಲ 3 ಸಲ ಕಟ್ಟಿ 3 ಬಾರಿಗೆ ಕಟ್ಟುವೆ. ನಾನು ಕಟ್ಟಿದ ಸೇತುವೆ ದೃಢವಾದದ್ದೇ, ಕೇವಲ ಕಾಣುವುದಕ್ಕೆ ಮಾತ್ರ ಅಲ್ಲ, ಆಧರಿಸಿ ನಿಲ್ಲಬಲ್ಲಂತಹ ಸಾಮರ್ಥ್ಯ, ಅದರ ಧಾರಣಾ ಶಕ್ತಿ ದೃಢವಾದದ್ದು ಅನ್ನುವಂತಹ ವಿಶ್ವಾಸ ನನಗಿರುವುದರಿಂದಲೇ ನೀನೇ ನಿನ್ನನ್ನು ಪಂಥ ಕೊಡ್ಡಿಗ. ನೀನು ಹೇಳಿದೆಯಲ್ಲ, ಮೆಟ್ಟಿ ಮುರಿಯದಿರೆ ದಿಟ್ಟ ಹನುಮನ ಹೇನಿ. ವರ್ತಮಾನ ಕಾಲದಲ್ಲಿ ಹನುಮನ ದಿಟ್ಟತನವನ್ನು ಕಾಣಿಸಿಕೊಳ್ಳಿಕ್ಕೆ ನಿನಗದೇ ಸಾದೃಶ ಹೌದಾದರೆ ಏನು ಹನುಮಂತನ ದಿಟ್ಟತನ ಅನ್ನುವುದು ಊರಿಗೆ ಮತ್ತೊಮ್ಮೆ ಗೊತ್ತಾಗಲಿ. ನೀನು ಅದನ್ನು ಮೆಟ್ಟಿ ಮುರಿಬೇಕು ಅಲ್ವಾ? ಮುರಿಬೇಕು. ಹೌದು. ರಾಮ ಸೇತುವೆ ಅದು ನನ್ನ ಕಣ್ಣ ಮುಂದಿರಬಾರ್ದು. ನೀನು ಮುರಿಯುತ್ತಿ. ನೀನು ಮುರೀಚಿ ಅಂತಾದರೆ, ನಾನು ಕಟ್ಟಿದ 3 ಸೇತುವನ್ನು ಮುರಿದಿದ್ದಿ ಅಂತಾದರೆ ಮತ್ತೆ ನಾನು ಬದುಕಿ ಪ್ರಯೋಜನ ಎಂಥದ್ದು? ಯಾಕೆ? ಕೇವಲ ಆಡಂಬರಕ್ಕಾಗಿ ಆಡಿದ ಮಾತಾದರೆ ಆಗಲಿಲ್ಲ, ಆಗಿದ್ರೆ ಅದು ಬಹುಶಃ ಇನ್ನೂ ಸ್ವಲ್ಪ ಕೆಲವು ವರ್ಷ ಅಭ್ಯಾಸ ಮಾಡಿ ಮತ್ತೆ ಕಟ್ಟುತ್ತೇನೆ ಅಂತ ಹೇಳಿ ಹೋಗಬಹುದಿತ್ತು. ನನಗಿರಬಹುದಾದಂಥ ವಿಶ್ವಾಸದ ಹಿನ್ನೆಲೆಯಿಂದಲೇ ಹೇಳ್ತಾ ಇದ್ದೇನೆ. ಧನುರ್ವಿದ್ಯೆಗೆ ನಾನು ಕೊಟ್ಟಂತಹ ಪ್ರಾಶಸ್ತ್ಯ ಎಷ್ಟು ಅನ್ನುವಂತಹ ನಿರ್ಣಯ ನಿನಗಿದರಿಂದ ಸ್ಫುಟವಾಗಬೇಕು. ಒಂದು ವೇಳೆ ಆ ಸೇತುವೆಯನ್ನು ನೀನು ಮುರಿದದ್ದು ಹೌದಾದರೆ ಮತ್ತೆ ಜೀವಸಹಿತವಾಗಿ ಬದುಕುವುದಿಲ್ಲ, ನನಗದು ಮರಣ ಸದೃಶವಾದಂತಹ ಪಂಥಾದೀತು. ಅಗ್ನಿಕುಂಡವನ್ನು ನಿರ್ಮಿಸಿ ಹಾರಿಬಿಡ್ತೇನೆ. ಅಷ್ಟು ಮಾಡ್ತೀನಿ. ಹೌದೀಗ ನೀನಂದದ್ದು ಮಾಡ್ತೀನಿ. ನನಗೂ ವಿಶ್ವಾಸ ಇದೆ. ಒಂದು ವೇಳೆ ನಾನು ನನಗೆ ಮೆಟ್ಟಿ ಮುರಿಯುವುದಕ್ಕೆ ಆಗದೆ ಹೋದರೆ ನೀನು ಬೆಂಕಿಗೆ ಹಾರ್ತೀಯಾ? ಇದು ಎಂಥದ್ದು? ನೀನು ಅಲ್ಲ, ಈಗ ನೀನು ಮುರಿದರೆ ನಾನು ಬೆಂಕಿಗೆ ಹಾರ್ತೇನೆ. ನಾನು ಹಾರ್ತಿದ್ದೆ, ಆದರೆ ನಾನು ಹಾರಿದ್ರು ಸಾಯುವುದಿಲ್ಲ. ಅಲ್ಲ, ಹಾರುವುದು ನಿನ್ನ ಹಾರುವ ಜಾತಿಯೇ ನೀನು ಅಲ್ಲ? ಹೌದು. ನಾನು ಹಾರಿದ್ರು ಸಾಯುವುದಿಲ್ಲ ಅಂತ. ನೀ ಚಿರಂಜೀವನಾಗುವಂತ ರಾಮದೇವರೇ ನನಗೊಂದು ಮಾತು ಹೇಳಿ ಆಗಿದೆ. ಆದ್ರಿಂದ ನನಗೆ ಬದುಕನ್ನು ಕೊನೆ ಮಾಡುವುದಕ್ಕೆ ಆಗುವುದಿಲ್ಲ ಅವ ಹೇಳದ ಹೊರತು. ನೀನು ಎಲ್ಲಿಗೆ ಹಾರಿದ್ರೂ ಸಾಯುವುದಿಲ್ಲ. ಅದಕ್ಕೆ ಅದೊಂದು ಅನುಗ್ರಹಿಸುವ ಕಾಲಕ್ಕೆ ಅಗ್ನಿ ವರುಣಾದಿಗಳು ಹೇಳಿದ್ದು ಅದನ್ನೇ. ಆದ್ರಿಂದ ಆಡಿದ್ದು. ಅದಕ್ಕಿಂತಲೂ ಹೆಚ್ಚಿನದ್ದಾದ ನೋವನ್ನು ಕೊಡಬಹುದಾದ್ದನ್ನೇ ಹೇಳ್ತೇನೆ. ಇದು ತನಕ ರಾಮದಾಸನಾಗಿಯೇ ಬದುಕಿದ ನಾನು ಅಲ್ಲ, ಈಗ ನಾನು ಕೂಡ ಬೆಂಕಿ ಹಾರಿದರೆ ಸತ್ತೇನು ಅನ್ನೋ ವಿಶ್ವಾಸದಲ್ಲಿ ಹಾರ್ತೇನೆ ಹೇಳಿದ್ದೆ. ಗೊತ್ತಿಲ್ಲ ನನಗೆ ಅಭ್ಯಾಸ ಇಲ್ಲ. ಇಷ್ಟ ಸತ್ತಾಭ್ಯಾಸ ಯಾರಿಗಿಲ್ಲೂ ಅಲ್ಲ. ಸತ್ತಾಭ್ಯಾಸ ಅಲ್ಲ, ಬೆಂಕಿಗೆ ಹಾರುವ ಅಭ್ಯಾಸ ಇಲ್ಲ. ಮೊದಲ ಅಭ್ಯಾಸ ಇಲ್ಲ, ಬೆಂಕಿಗೆ ಹಾರಿ ಅಭ್ಯಾಸ ಇಲ್ಲ. ಹೌದೌದು. ಈ ಅಭ್ಯಾಸಕ್ಕಾಗಿ ಯಾರು ಬೆಂಕಿಗೆ ಹಾರುವುದೂ ಇಲ್ಲ. ಅಲ್ಲ, ಹಾರಿದಪೆ ಈಗ ಹಾರಿ ಸಾಯ್ತೇನೆ ಅಂತ ಹೇಳಲಿಲ್ಲ ನಾನು. ನೀನು ಗಮನಿಸಬೇಕಿದೆ. ಹಾರಿದಪೆ ಬೆಂಕಿಗೆ ನಾನು ಹಾರ್ತೇನೆ, ಅದು ನಿನ್ನ ವಿಶ್ವಾಸ. ಧನುರ್ವಿದ್ಯೆಯಲ್ಲಿ ವಿಶ್ವಾಸ. ಅದು ಬೆಂಕಿಗೆ ಹಾರಿದ್ರು ನಾನು ಬದುಕಿ ಬರ್ತೇನೆ ಅಂತಂದ್ರೆ ಬೇರೆ, ಅದು ವಿಷಯ. ಅದು ವಿಷಯವೇ ಬೇರೆ. ಬೆಂಕಿಗೆ ಹಾರುವುದೇ ನನ್ನದು ಹಾಗಲ್ಲ. ಇದು ತನಕ ರಾಮದಾಸನಾಗಿಯೇ ಬದುಕಿನ ನಾನು. ನೀನು ಕಟ್ಟಿದ ಸೇತುವೆಯನ್ನು ಮುರಿಯಲಾಗದೆ ಹೋದರೆ ಮಾನವನಾದ ನಿನ್ನ ದಾಸನಾಗ್ತೇನೆ. ಯೋಚನೆ ಮಾಡಿ. ಈಗ ಇದು ಒಂದು ದೃಷ್ಟಿಯಿಂದ ಮರಣ ಸದೃಶವಾದದ್ದೇ. ಮತ್ತೆ ಯಾಕೆ? ನಿನ್ನನ್ನು ಸಕಲ ಸಂಬಂಧವು ರಾಮನಲ್ಲಿ ಅನ್ನೋ ಹಾಗೆ ನೀನು ಘೋಷಿಸಿಕೊಂಡು, ಮಾತಾ ಪಿತಾ ಎಲ್ಲವೂ ಹೌದು, ಸ್ವಾಮಿ ಸಖಾ ಬಂಧು ಎಲ್ಲ ಅವನೇ. ಅಂತಹ ರಾಮನನ್ನಾದರೂ ಬಿಟ್ಟು ನಾನು ಹೇಳಿದ ಹಾಗೆ ಅಲ್ವಾ, ನೆರೆ ನಾನು ಪೇಳಿದ ಹಾಗೆ ಹೇಗೆ ಬೇಕಾದ್ರೂ ಇರುವುದಕ್ಕೆ ಸಿದ್ಧನಾಗಿ. ಹಾಗಿದ್ರೆ ಪಂಥ ಆಗಿದೆ. ಆಯ್ತು ಅಲ್ವಾ? ಆಗಿದೆ. ಹಾಗಿದ್ರೆ ಕಟ್ಟುದಲ್ವಾ? ನೋಡ, ಮೊದಲು ಏನಲ್ವಾ
ಮನೋಭಾವದಿಂದ ಸಿದ್ಧರಾಗಿದ್ದೇವೆ. ನಮ್ಮೊಳಗೊಂದು ಪಂಥ ಊರ್ಜಿತವಾಗಿದೆ. ಹಾಗಿದ್ರೆ ಒಂದು ನಿರ್ಣಯಾತ್ಮಕವಾದಂತಹ ನಿಲುವನ್ನು ಹೊಂದಿಯ ಸಿದ್ಧರಾದ ನಾವು ನಿನ್ನ ನುಡಿಗಳನ್ನು ಕೇಳಿದ ಮೇಲೆ ಇನ್ನು ಹಿಂದೆ ಸರಿಯುವುದಕ್ಕಿಲ್ಲ. ಒಂದಕ್ಕೊಂದು ಸಂಧಿಸಿ ಅಂದವಾದಂತಹ ಸೇತುವೆ ನಿರ್ಮಾಣದಾದಂತಹ ನನ್ನ ಕೌಶಲ್ಯ ಏನು ಅನ್ನುವುದು ನಿನಗೆ ಅರ್ಥ ಆಗಬೇಕು. ಇದೋ ಬಂಧಿಸಿದ್ದೆ. ನೋಡು ನೋಡು, ಜೈ ಶ್ರೀರಾಮ್. ಬಹಳ ಉತ್ಸಾಹದಿಂದ ನಾನು ಮೊದಲನ ಸೇತುವೆ ಎಲ್ಲ ಕಟ್ಟಿದ್ದಲ್ಲ. ಯಾಕೆ ನಾನು ಮೊದಲೇ ಹೇಳಿದ್ದೇನೆ 3 ಅಂತ. ಹಾಗೆ ನನಗೆ ಗೊತ್ತುಂಟು 3 ಉಂಟು ಅಂತ. ಹಾಗೆ ಒಂದೇ ಸಲ ಇದ್ದ ತ್ರಾಣ ಎಲ್ಲ ಹಾಕಿ ಕಟ್ಟಿದ್ದಲ್ಲ. ಒಂದು ಮೇಲಿಂದ ಮೇಲೆ ಹದವಾಗಿ ಹೇಳಿದ್ದು. ನಮ್ಮ 1ರಿಂದ 2ನೇದ್ದು ಹೆಚ್ಚು, ಇನ್ನು ಅಗತ್ಯ ಬಿದ್ದರೆ 3ನೇದ್ದು ಅದಕ್ಕಿಂತ ಹೆಚ್ಚು. ಹೌದಾ? ಹಾಗೆ ವಿನಿಯೋಗ ಆಗಬೇಕಾದ ಹೆಚ್ಚುವ 2ನೇ. ಆಗ ಮೇಲಿಂದ ಮೇಲೆ ಒಂದು ಸರಳು ಸಂಧಿಸಿ ನಾನು ಸೇತುವೆಯನ್ನು ಬಲಿದಾಗಿದೆ. ಈಗ ಹಾಗಲ್ಲ. ಕೂರ್ಗೊಂಡಿಗ ಶರವರ್ಗದಿ ಒಂದಕ್ಕೊಂದು ಬಾಣ ಹೋಗಿ ಕಚ್ಚಿ ಕುಳಿತು ಒಂದು ಅರ್ಗಳವಾದ ಸೇತುವೆಯಾಗಿ ಅದು ಸಿದ್ಧ ಆಗಬೇಕು. ಯಾಕಂದ್ರೆ ನಾವು ಮಾಡುವ ಎಲ್ಲ ಕೆಲಸ ಆಗಿ ಸ್ವರ್ಗಾಧಿಪ ಸುತ ಮತ್ತು ಸಣ್ಣ ಜನ ಅಲ್ಲ ನಾನು. ಈಗ ರಚಿಸಿದ್ದೇನೆ ಸೇತುವೆ. ಸನ್ಮಾರ್ಗಿಯಾದ ಹನುಮ ಇವನ ಕೆಟ್ಟುಕೋ ಮತ್ತೊಮ್ಮೆ ಎಡಗಾಲ ಎತ್ತಿ ನನ್ನನ್ನು ಕೆರಳಿಸ್ತಾ ಮಾಡಿದ ಸೇತುವನ್ನು ಭಂಗಗೊಳಿಸಿದಲ್ಲಿಗೆ ಸೋಲೊಪ್ಪಿ ತಲೆಕೆಳಗ ಹಾಕುವ ಪಾರ್ಥ ಅಂತ ಭಾವಿಸಬೇಡ. ಆದ್ದರಿಂದಲೇ ಬಾಲ ತುಳಿದ ಹಾವಿನ ಹಾಗೆ ಹೆಡೆ ಹೆತ್ತಿ ಸಿದ್ಧನಾಗಿ ನಿಂತು ಮತ್ತೆ ಕೆರಳದ್ದು. ಈಗ ನಿರ್ಣಾಯಕವಾದ ಸೇತುವೆ, ಮಹತ್ತರವಾದಂತಹ ಸೇತುವೆ ಆಗಬೇಕು, ಅಥವಾ ಮಹತ್ತರವಾದಂತಹ ಶರದಿಂದಲೇ ಸಿದ್ಧವಾಗುವ ಸೇತುವೆ ಆಗಬೇಕು, ಉತ್ತಮ ಸೇತುವೆ ಆಗಬೇಕು. ಎಷ್ಟು ಉತ್ತಮ ಆಗಬೇಕು ಕೇಳಿದರೆ, ಎಷ್ಟು ಉತ್ತಮ? ಮುರಿಯುವುದಕ್ಕೆ ಸಿದ್ಧನಾದ ನಿನಗೆ ಮನಸ್ಸು ಬಾರದೆ ಇದ್ದಷ್ಟು ಒಳ್ಳೆಯದಾಗಬೇಕಾದ ಅಂತ ಒಳ್ಳೆ ಸೇತುವೆ ಕಟ್ಟಿದ್ದೇನೆ ನೋಡಿ. ಮನಸ್ಸು ಬರಕಾದಂತೆ ಅಂತ ನೀನು ಆಡಿದ್ದು ಅದರ ಬಂತವೇ ಅಲ್ವೋ? ಅದರಲ್ಲಿ ಯಾವ ಒತ್ತಾಯವೂ ಇಲ್ಲವಲ್ಲ. ಹಾಗೆ ಮಾಡದಿದ್ರೆ ಆದೀತು, ಹೀಗೆ ಮಾಡಬೇಕು ಎನ್ನುವ ಹಾಗಿಲ್ಲವಲ್ಲ. ಆದ್ದರಿಂದಲೇ ಒತ್ತಾಸೆ ಉಳ್ಳವನಾಗಿ ಆಯ್ತಲ್ಲ. ಹೇಗಾಯ್ತು ಹೇಗಾಯ್ತು ನಿನಗೆ ಕಾಣುವುದಿಲ್ವಾ?